ನಮ್ಮೆಲ್ಲ ಕನ್ನಡ ತಾಯಿ ಮಕ್ಕಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲೇ ವಿಡಿಯೋಕ್ಕೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಮೊದಲೇದಾಗಿ ಈ ವಿಡಿಯೋ ನೋಡ್ತಿರೋ ನಿಮಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಯಾರೇ ಆಗ್ಲಿ ಒಂದು ಲೆವೆಲ್ಗೆ ರೀಚ್ ಆದ್ಮೇಲೆ ಯಾರು ಬೇಕಾದ್ರೂ ಬರ್ತಾರೆ, ಹೆಂಗ್ ಬೇಕಾದ್ರೂ ಕೈ ಹಿಡಿತಾರೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವೇನೀಗ ನನಗೆ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ, ನಿಮ್ಮ ನಂತರ ನಾನು ಸಾಯೋವರೆಗೂ ಮರೆಯಲ್ಲ, ಹಂಗೆ ಎಲ್ಲೂ ಕೂಡ ಯಾವ ವಿಷಯದಲ್ಲೂ ಬಿಟ್ಕೊಡಲ್ಲ, ಸದಾ ಚಿರಋಣಿಯಾಗಿರ್ತೀನಿ. ನಮಸ್ಕಾರ ಕರ್ನಾಟಕ, ನಾನು ಖದರ್ ಕನ್ನಡಿಗ ಕೊನೆ ತನಕ ಹೇಳ್ತಾ ನಾವಿವತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಕರೆಕನ್ನಳ್ಳಿ ಜಾತ್ರೆಗೆ ಹೊಂಟಿವಿ. ನೀವು ಬರ್ರಿ ಅಂತ ಹೇಳ್ತಾ ನಾ ಸ್ಟಾರ್ಟ್ ಮಾಡಕತ್ತೀನಿ. ಇಲ್ಲಿ ನೋಡ್ರಿ ನಾವು ಮಧ್ಯಕ್ಕ ರೋಡ್ನಾಗ ತರಬಿ ವಿಡಿಯೋ ಮಾಡಕತ್ತೀವಿ. ಫ್ರೆಂಡ್ಸ್ ನಾವೀಗ ಕರೆಕನ್ನಳ್ಳಿ ಜಾತ್ರೆಗೆ ಹೊಂಟಿವಿ, ಆಗಿರ್ಬೇಕಂತ ನಾವು ಬರಾಕತ್ತೀವಿ. ನೀವು ಬರ್ರಿ ಅಂತ ಹೇಳ್ತಾ A few moments later. ನೋಡಿ ಫ್ರೆಂಡ್ಸ್, ನಾವೀಗ ಕರೆಗೆ ಬಂದಾವಿ. ನೋಡ್ರಿ ಬಂದಾವಿ ಏನು ಮಾಡಕ್ಕ ಆರ್ನಲ್ಲ ಡ್ರೈವರ್ ಅಂತಾರ. ನಮ್ಮ ಮಗಕ್ಕೆ ಒಂದು ಹುಡುಗಿ ಎಲ್ಲ ಏನೋ ನೋಡ್ರಿ ಬರೋದಲ್ಲ. ನಾವು ಆರ್ನಲ್ ಹಂಗೆ ಲೈಟಿಂಗ್ಸ್ ಎಲ್ಲಾನು ಊರ್ ತುಂಬಾ ಒಳ್ಳೆ ಮಸ್ತಾಗಿ ಡೆಕೋರೇಟ್ ಮಾಡಿದ್ರು. ಹಂಗೆ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ದೇವಸ್ಥಾನ ಹತ್ರ ಬಂದ್ವಿ. ಹಂಗೆ ಊರೊಳಗಿರೋ ದೇವಸ್ಥಾನ ಹತ್ರ ಬರ್ತಿದ್ದಂಗೆ ಎಲ್ಲಾ ಸಮುದಾಯದವರು ಸಮಾನತೆಯಿಂದ ತಮ್ಮ ಇಷ್ಟಾರ್ಥ ಸೇವೆಗಳನ್ನು ಮತ್ತು ಹರಕೆಗಳನ್ನು ಬಹಳ ವಿಜೃಂಭಣೆಯಿಂದ ಸಲ್ಲಿಸಿದ್ರು. ನಾವು ಮತ್ತು ನಮ್ಮ ಗೆಳೆಯರೆಲ್ಲರೂ ಸೇರಿ ಶ್ರೀ ಕರೆಕನ್ನಳ್ಳಿಯ ಗಾಳಿ ದುರ್ಗಮ್ಮ ದೇವಿಯ ಹತ್ತಿರ ನಮಗೂ ಮತ್ತು ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಮತ್ತೆ ನಾವು ಜಾತ್ರೆ ಕಡೆ ಹೊರಟ್ವಿ. ಹಂಗೆ ನಮ್ಮ ದೋಸ್ತ ಲೇಟಾಗಿ ಎಂಟ್ರಿ ಕೊಡೋದಲ್ದೆ ಅವನೇ ಕ್ಯಾಮ್ರಾ ಹಿಡ್ಕೊಂಡ, ಆದರೆ ಏನು ಮಾತಾಡಲಿಲ್ಲ. ಅದಕ್ಕೆ ಈ ಮ್ಯೂಸಿಕ್ ಹಾಕ್ದೆ. ಹಂಗೆ ಈ ಕಡೆ ಬರ್ತಿದ್ದಂಗೆ ನಮ್ಮ ಮಾವ ಮತ್ತೆ ನಮ್ಮ ಹುಡುಗರೆಲ್ಲ ವಿಡಿಯೋ ಮಾಡ್ಕೊಂಡದಕ್ಕೆ ಭಾಳ ಖುಷಿ ಆಯಿತು. ಅದಕ್ಕೆ ಅವ್ರದ್ದು ಒಂದು ವಿಡಿಯೋ ಮಾಡ್ಕೊಂಡೆ. ಮತ್ತೆ ಸೈಡಿಗೆ ಬಂದು ನಾವು ಮೂವರೇ ಜೀರಾ ಸೋಡಾ ಕೊಡಕತ್ತಿದ್ವಿ. ಅದಕ್ಕೆ ಇವನು ಹಿಂಗನ್ಬಿಟ್ಟ. ನೋಡಿ ಫ್ರೆಂಡ್ಸ್, ನಾವೀಗ ಜೀರಾ ಸೋಡಾ ಕುಡಿಯಾಕತ್ತವೆ. ಹಂಗೇನ್ ಬಿಟ್ಬಿಟ್ಟು ಕೊಡಕತ್ತಿಲ್ಲ, ಅವನ ಬೇಡ ಅಂದ. ಅದಕ್ಕೆ ಸುಮ್ಮನಾಗಿದ್ವಿ. ಅದ್ರಾಗ ಬೇರೆ ವಿಚಿತ್ರ ಕಟಿಂಗ್ ಮಾಡಿಸ್ಬಿಟ್ಟಾನ. ಯಾ ಕಟಿಂಗ್ಲೇ ಏನಾಗೈತೆ? ಯಾ ಕಟಿಂಗ್ಲಿ? ತಿರುಗಡೆ ಈ ಕಡೆ ತಿರುಗಡೆ ವಿಷಪ್ ತೆಗ್ಗೈತಲ್ಲಿ ತೆಗ್ಗೈತ್ಲಿ ಹಂಗೆ ಈ ಕಡೆ ಬರ್ತಿದ್ದಂಗೆ ಉದೋ ತಾಯಿ ಶ್ರೀ ಗಾಳಿ ದುರ್ಗಮ್ಮ ದೇವಿಯ ಮೆರವಣಿಗೆ ವಿಜೃಂಭಣೆಯಿಂದ ಶುರುವಾಗೇ ಬಿಟ್ಟಿತ್ತು. ನಂತರ ಎಲ್ಲರೂ ಸೇರಿ ಡಿಜೆ ಮುಂದೆ ಯಾವುದೇ ಭೇದವಿಲ್ಲದೆ ಎಲ್ಲರೂ ಖುಷಿಯಾಗಿ ಸಖತ್ತಾಗಿ ಸ್ಟೆಪ್ ಹಾಕತ್ತಿದ್ರು. ಹಂಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅಭಿಮಾನಿಗಳು ಕೂಡ ಅವರ ಬಾವುಟ ಹಿಡ್ಕೊಂಡು ಸಖತ್ ಜೋಶಲ್ಲಿ ಡ್ಯಾನ್ಸ್ ಮಾಡಕತ್ತಿದ್ರು. ನಂತರ
ಮಾತ್ರ ಡಬಲ್ ಧಮಾಕ ನಂಗೆ ಈ ಕಡೆ ಡಿಜೆನ್ ಇತ್ತು ಮತ್ತೆ ಆರ್ಕೆಸ್ಟ್ರಾ ಇತ್ತು. ನಾವಂತ್ರ ಫುಲ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಆಶಿಸ್ತೀನಿ. ಹಂಗೆ ಎಲ್ಲ ನೋಡ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಹಂಗೆ ಊಟ ಮಾಡ್ಕೊಂಡು ಮಧ್ಯರಾತ್ರಿಲೇ ತಂಡಿದ್ದಕ್ಕೆ ಮೊದಲು ಮನಿ ಮುಟ್ಬೇಕಂತಂದು ಎಲ್ಲರೂ ಸೇರಿ ತಂಡಿದ್ರು ತಿಂಡಿಲ್ಲೇ ಊರ್ ಕಡೆ ಹೋಗಾಕತ್ತಿದ್ವಿ. ಹೆಂಗೈತೆ ಬರ್ರಿ ಬರೀ ತಂಡಿ ಬರ್ರಿ ಅಂತೂ ಇಂತೂ ಮುಕ್ಳೇರ ತಂಡಿತ್ತು. ಆದ್ರೂ ಕೂಡ ಹೆಂಗ ಮಾಡ್ಕೊಂಡು ಊರ ಹತ್ರ ಬಂದ್ವಿ. ಬೈಕಲ್ಲಿ ಮನೆಯವ್ರಿಗೂ ಬಂದೆ. ತಂಡೆ ಅಂದ್ರೆ ಫುಲ್ಲು ಜೋರೈತಿ. ತಂಡೆಗೆ ತಿಂಡಿಲೆ ಲಾಗ್ ಮಾಡಕತ್ತೀನಿ. ಇದೇ ರೀತಿ ಕಂಟೆಂಟ್ಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮನೆಗೆ ನೋಡಿದ್ರೆ ಆಲ್ರೆಡಿ ಕದ ಹಾಕಿಬಿಟ್ರೆ. ಟೆಕ್ನಾಲಜಿ ಅಂತ ಹೇಳ್ತಾ ಈಗ ಮಲ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇಲ್ವಾಗ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.